ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹೇಲದೆ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಶ್ಚಾತ್ತಾಪ ಪಡುವಂತ ದಿವಸ, ಪರಿಶುದ್ಧ ದಿವಸವಾಗಿದೆ. ದೇವ, ನಮ್ಮ ಜೀವಿತಕ್ಕೆ ಮತ್ತೊಂದು ಸಬ್ಬತ್ ದಿವಸವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ, ನಿಮ್ಮ ಮಕ್ಕಳನ್ನು ಓದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸವಾಗಿದೆ, ಪಶ್ಚಾತ್ತಾಪ ಪಡುವ ದಿವಸ, 7ನೆಯ ದಿವಸ, ವಿಶ್ರಾಂತಿ ಪಡೆಯುವ ದಿವಸ, ಅಂದ್ರೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು ಯೋಬನು 18ನೇ ಅಧ್ಯಾಯ 1ರಿಂದ. ಯೋಬನು 18ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಿನ್ನೆವರೆಗೆ ನಾವು ಯೋಬನ ವಿರೋಧಿಗಳು, ಯೋಬನಿಗೆ ಬಂದಂತಹ ಕಷ್ಟ, ಸಂಕಟ, ದುಃಖಗಳು, ಯೋಬನ ವಿರೋಧಿಗಳು 3 ಜನರು ಏನೇನು ಮಾತನಾಡಿದ್ರು, ಏನು ಉತ್ತರ ಕೊಟ್ಟರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ವಿರೋಧಿಗಳು ಮಾತಾಡ್ತಾರೆ ಅಂತೇಳಿ. ಹಾಗೆ 18ನೇ ಅಧ್ಯಾಯದಲ್ಲಿ 1ರಿಂದ 21ರವರೆಗೆ, ಅಂದ್ರೆ 18ನೇ ಅಧ್ಯಾಯ ಪೂರ್ತಿ ಮತ್ತೆ ಯೋಬನನ್ನ ಕೆಣಕ್ತಾ ಇದ್ದಾರೆ. ಯೋಬನಿಗೂ ದೇವರಿಗೂ ವಿರುದ್ಧವಾಗಿ ಮಾತನಾಡ್ತಾರೆ ಎಂಬುದಾಗಿ ನಾವು ಇದನ್ನ ಇಲ್ಲಿ ಓದಬಹುದು, ತಿಳಿದುಕೊಳ್ಳಬಹುದು. ಅದು ಕೂಡ ಇವತ್ತು ನಮ್ಮ ವಿರೋಧಿಗಳು ಕೂಡ ಅದೇ ರೀತಿ ಮಾತನಾಡುತ್ತಾರೆ. ಅದೇ ಯೋಬನು ಹೇಳಿದ್ರು, ಎಷ್ಟು ಬುದ್ಧಿವಾದ ಹೇಳಿದ್ರು, ಏನು ಮಾಡಿದ್ರು. ಈ ಕೆಡುಕರು, ದುಷ್ಟರು ದೇವರ ಮಾತಿಗೆ ಬೆಲೆ ಕೊಡೋದಿಲ್ಲ, ಅವರು ನಂಬೋದಿಲ್ಲ, ಅವರಿಗೆ ಲೋಕದ ವಿಷಯವನ್ನೇ ಬೇಕೆಂಬುದಾಗಿ ಈ 18ನೇ ಅಧ್ಯಾಯದಲ್ಲಿ ಮತ್ತೆ ಅವನ ವಿರೋಧಿಗಳು ಅವನಿಗೆ ಏನ್ ಮಾಡ್ತಾರೆ, ಅವನನ್ನು ಹೀಯಾಳಿಸ್ತಾರೆ ಅಂತ ಇದನ್ನು ನಾವು ಓದಿಯಲ್ಲಿ ತಿಳಿದುಕೊಳ್ಳಬಹುದು. ಸರಿ, ಅದಕ್ಕೆ ಮುಂದೆ ಹೋಗೋಣ ಈಗ. ಆಮೇಲೆ ಯೋಬನು 19ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ಅದಕ್ಕೆ ಪ್ರತ್ಯುತ್ತರವಾಗಿ ಯೋಬನು ಏನು ಉತ್ತರವನ್ನು ಕೊಟ್ಟಿದ್ದಾನೆ ಅಂತೇಳಿ. ಯೋಬನು 19:1. ಆಗ ಯೋಬನು ಪುನಃ ಇಂತೆಂದನು, ಎಷ್ಟರವರೆಗೆ ನನ್ನ ಆತ್ಮವನ್ನು ನೋಯಿಸಿ ಮಾತುಗಳಿಂದ ನನ್ನನ್ನು ತ್ಯಜಿಸುತ್ತಿರುವಿರಿ ಅಂತ. 19:1 ಮತ್ತು 2ನೇ ವಚನ. ಎಷ್ಟು ಹೇಳಿದ್ರು ನೀವು, ಬುದ್ಧಿವಾದ ಹೇಳಿದ್ರು ಕೇಳೋದಿಲ್ಲ. ಎಷ್ಟರವರೆಗೆ ನನ್ನ ಮನಸ್ಸನ್ನು ನೀವು ನೋಯಿಸಬಹುದು, ನನ್ನ ಆತ್ಮವನ್ನು ನೀವು ಜಜ್ಜುತ್ತಾ ಇರುವಿರಿ. ಅಂದ್ರೆ ಒಂದು ಕಲ್ಲು ತಕೊಂಡು ನಾವು ಇವತ್ತು ಯಾವ್ದಾದ್ರು ಜಜ್ಜಿದ್ರೆ ಪುಡಿ ಆಗ್ತದೆ, ಜಜ್ಜಿ ಹೋಗ್ತದೆ. ಅದೇ ರೀತಿ ನನಗೆ ಎಷ್ಟರವರೆಗೆ ನೀವು ಬೇಸರವನ್ನ ಪಡಿಸ್ತಾ ಇದ್ದೀರಿ. ಅದ ಯೋಬನಿಗೆ ಗೊತ್ತಿತ್ತು, ದೇವರು ಯೋಬನ ಮೂಲಕ ಮಾತನಾಡ್ತಾ ಇದ್ರು, ಅವರಿಗೆ ತಿಳಿಸ್ತಾ ಇದ್ರು, ಇವನು ಯಾವಾಗಲೂ ಹೀಗೆ ಇರುವುದಿಲ್ಲ, ಒಂದಲ್ಲ ಒಂದು ದಿವಸ ಇವನನ್ನು ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಾವ. ನಾನು ಉದ್ಧಾರ ಆಗ್ತೇನೆ ಅನ್ನೋದೊಂದು ಅರ್ಥವನ್ನ ಮೂಲಕ ಅವನು ಮಾತನಾಡ್ತಾ ಇದ್ದಾನೆ. ಹಾಗೆ ಇವತ್ತು ದೇವರೊಂದಿಗೆ ಜೀವಿಸುವಾಗ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಕಷ್ಟ, ಸಂಕಟ, ದುಃಖದಲ್ಲಿದ್ರೆ ಅದಕ್ಕೊಂದು ಸಮಯ ಇದೆ. ಆ ಸಮಯದಿಂದ ಮೇಲೆ ದೇವರು ಉನ್ನತ ಸ್ಥಿತಿಗೆ ಏರಿಸುತ್ತಾರೆ ಅಂತ ಇದರ ಅರ್ಥ. ಆದರೆ ವಿರೋಧಿಗಳು ಕಲ್ಲು ತಗೊಂಡು ಜಜ್ಜುತ್ತಾರೆ, ಆತ್ಮವನ್ನು ನೋಯಿಸ್ತಲೇ ಇರ್ತಾರೆ. ನಾವು ಬೇಸರ ಪಡಬಾರದು. 3ನೇ ವಚನ 19:3. ಈವರೆಗೆ 10 ಸಾರಿ ನನ್ನನ್ನು ಅವಮಾನಪಡಿಸಿ ನನಗೆ ಕೇಡು ಮಾಡುತ್ತಿರುವುದಕ್ಕೆ ನಿಮಗೆ ನಾಚಿಕೆ ಇಲ್ಲವಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 10 ಸಾರಿ ಅಂದ್ರೆ ಇವತ್ತು ನಾವು ಫಸ್ಟ್ನಿಂದಲೇ ಯೋಬನ ಪುಸ್ತಕ ಫಸ್ಟ್ನಿಂದಲೇ ನಾವು ಇದನ್ನು ನೋಡ್ಕೊಂಡು ಬಂದಿದ್ದೇವೆ. ವಿರೋಧಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, 10 ಸಲ ಕೇಡು ಮಾಡಿಕೊಂಡು, ಚುಚ್ಚು ಮಾತುಗಳನ್ನ ಮಾತಾಡ್ಕೊಂಡು, ವಿರೋಧವಾಗಿ ಮಾತಾಡಿಕೊಂಡು ನೀವು ಬರ್ತಾ ಇದ್ದೀರಿ, ನಿಮಗೆ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಿ, ನಿಮಗೆ ನಾಚಿಕೆ ಇಲ್ಲವಲ್ಲ ಅಂತ ಯೋಬನು ಹೇಳಿದ್ದಾನೆ. ಹಾಗೆ ಇವತ್ತು ಅಂತವರಿಗೆ ಏನಾಗಿದ್ದಾರೆ, ಎಲ್ಲ ಬಿಟ್ಟವರು. ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಅಂದ್ರೆ ಮಾನ ಮರ್ಯಾದೆ ನಾಚಿಕೆ ಎಷ್ಟು ಹೇಳಿದ್ರು, ಏನೇ ಮಾಡಿದ್ರು ಅವರಿಗೆ ಏನಾದ್ರೂ ಕೂಡ ನಾಚಿಕೆ ಇಲ್ಲ. ಯಾಕೆಂದ್ರೆ ಅವರ ರಕ್ತದ ಗುಣಗಳು, ಆ ಒಂದು ಹುಟ್ಟೋ ಸ್ವಭಾವ ಅಲ್ಲಿಂದಲೇ ಬಂದಿದೆ. ಆದ್ರೆ ಅವ್ರು ಏನೇ ಹೇಳಿದ್ರು ಕೂಡ ಅವರಿಗೆ ನಾಚಿಕೆ ಇಲ್ಲ. ಇವತ್ತು ಕೂಡ ಹಾಗೆ ಅದೇ ರೀತಿ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅವ್ರು ಏನ್ ಮಾಡ್ತಾರೆ, ನಾವೇ ಕಲ್ತವ್ರು, ನಮಗೆ ಬಿಟ್ಟವರು ಯಾರು ಇಲ್ಲ ಅಂತ ಅವ್ರು ಒಂದು ಚೂರು ಇಲ್ಲದೆ ಮಾತನಾಡ್ತಾರೆ. ಅವರ ಕೆಲಸ ಕಾರ್ಯಗಳು ಅಷ್ಟೇ. ಅದನ್ನೇ ಯೋಬ ಹೇಳಿದ್ರೆ, ನಿಮ್ಗೆ ನಾಚಿಕೆ ಇಲ್ಲವಲ್ಲ, ಅಂತವ್ರ ಜೊತೆ ನಾವು ವಾದಕ್ಕೆ ಹೋಗ್ಬಾರ್ದು ಅಂತ ಇದರ ಅರ್ಥ. 4.
ನಾನು ನಿಜವಾಗಿ ತಪ್ಪುಳ್ಳವನಾಗಿದ್ದರೆ ಆ ತಪ್ಪು ನನ್ನದೇ. ಒಂದು ವೇಳೆ ನಾನು ತಪ್ಪು ಮಾಡಿ ನಾನು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ಆ ತಪ್ಪು ನನ್ನದೇ ಆಗಲಿ. ಆದರೆ ನೀವು ಯಾಕೆ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತೀರಿ, ನೀವು ಯಾಕೆ ನನ್ನ ಹೀಯಾಳಿಸ್ತೀರಿ, ನೀವು ಯಾಕೆ ನನ್ನನ್ನು ಚಚ್ಚುತ್ತೀರಿ ಅಂತೇಳಿ. ಹಾಗೆ ಒಂದು ವೇಳೆ ಇವತ್ತು ನಾವು ಕೂಡ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮನ್ನು ಕರೆದಿದ್ರೆ ತಪ್ಪು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸೋ ಹೊರತು ಇನ್ನೊಬ್ಬರಿಗೆ ನಾವು ಹೀಯಾಳ್ಸಕ್ಕೆ ಹೋಗಬಾರದು. ನಮಗೆ ಇನ್ನೊಬ್ಬರು ಕೂಡ ಹೀಯಾಳಿಸಬಾರದು. ಅವರವರ ತಪ್ಪನ್ನ ಅದು ದೇವರೇ ತೀರ್ಪು ಮಾಡಿ ಪ್ರತಿಯೊಂದಕ್ಕೂ ನ್ಯಾಯ ಕೊಡೋರು ದೇವರಾಗಿದ್ದಾರೆ ಅಂತ ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಅವರವರ ತಪ್ಪುಗಳನ್ನ ಅವರವರು ತಿನ್ನಲೇಬೇಕು ಅಂತ ಇದರ ಅರ್ಥ. 5ನೇ ವಚನ, ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ನನಗಾದ ಅವಮಾನವನ್ನು ನ್ಯಾಯವೆಂದು ಸ್ಥಾಪಿಸುವುದಕ್ಕೆ ನಿಜವಾಗಿ ಇಷ್ಟಪಡುವಿರೋ. ನೋಡಿ ಏನ್ ಕಲ್ತಾನೆ, ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ಅಂದ್ರೆ ಏನಾಗಿದೆ, ಇವತ್ತು ತಪ್ಪು ಮಾಡಿದವರು ಯಾರು ಇಲ್ಲ, ನಾನೇ ಬುದ್ಧಿವಂತ ನಾನೇ ಜ್ಞಾನವಂತ ಅಂತ ಹೇಳಿಕೊಳ್ಳಕ್ಕೆ ಒಬ್ಬನಿಗೂ ಸಾಧ್ಯವಿಲ್ಲ. ಅದು ದೇವರು ಮಾತ್ರ ಒಬ್ಬರೇ ಪರಿಶುದ್ಧರಾಗಿದ್ದಾರೆ. ಆಮೇಲೆ ಅನೇಕರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡು ಪರಿಶುದ್ಧರನ್ನಾಗಿ ನ್ಯಾಯವಂತರನ್ನಾಗಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಕೆಲವರನ್ನು ಲೋಕದ ಮಧ್ಯದಿಂದ ಕರೆದುಕೊಂಡು ಪರಿಶುದ್ಧರನ್ನಾಗಿ ಮಾಡಿ ದೇವರ ಸಾಕ್ಷಿಯನ್ನಾಗಿ ಮಾಡಿ, ಕೆಲವರನ್ನು ಅಂತರನ್ನು ಕೂಡ ದೇವರು ಮಾಡಿ ಮಾಡ್ತಾರೆ. ಆದರೆ ಕೆಲವರನ್ನು ಆರಿಸಿಕೊಂಡು ಅವರ ಮುಖಾಂತರ ಯಾವ ಕೆಲಸವನ್ನ ಮಾಡಿಸಿಕೊಳ್ಳಬೇಕೋ ಮಾಡಿಸಿಕೊಂಡ ಮೇಲೆ ಖಂಡಿತವಾಗಿ ಅವರನ್ನ ಪರಿಶೋಧನೆ ಮಾಡ್ತಾ ಬರುವಾಗ ಅವರು ಲೋಕದ ವಿಷಯಗಳಿಗೆ ಹೋದರೆ ಮತ್ತು ಅಲ್ಲಿ ಶಿಕ್ಷೆಗೆ ದೇವರು ಒಳಪಡಿಸುವವರಾಗಿದ್ದಾರೆ. ಆದರೆ ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ಈ ರೀತಿ ವಿರೋಧ ಮಾತಾಡಿ ಏನ್ ಮಾಡ್ತಾರೆ, ಕೆಲವರು ಇವತ್ತು ಕಾಣಬಹುದು, ನಾನಿಂತವನು, ನನಗೆ ಯಾರಿಲ್ಲ, ನನ್ನ ಹತ್ರ ಏನು ತಪ್ಪಿಲ್ಲ, ನಾನು ಮೋಸ ಮಾಡಲಿಲ್ಲ, ದಗ ಮಾಡಲಿಲ್ಲ ಅಂತ. ಖಂಡಿತವಾಗಿ ನಮ್ಮನ್ನ ನಾವೇ ಇವತ್ತು ಯಾರಾದರೂ ಹೆಚ್ಚಿಸಿಕೊಳ್ಳಲೇಬಾರದು. ತಪ್ಪು ಇದ್ದೇ ಇದೆ, ಪ್ರತಿಯೊಂದಕ್ಕೂ ತೀರ್ಪು ಕೊಡೋರು ದೇವರಾಗಿದ್ದಾರೆ. ನನಗಾದ ಅವಮಾನವನ್ನು ನ್ಯಾಯವೆಂದು ಸ್ಥಾಪಿಸುವುದಕ್ಕೆ ನಿಜವಾಗಿ ಇಷ್ಟಪಡುವಿರೋ. ಒಬ್ಬರಿಗೆ ತಪ್ಪು ಬಂದಾಗ ಅವನು ಮಾಡಿದಕ್ಕೆ ಶಿಕ್ಷೆ ಅಂತೇಳಿ ನಾವು ಹೇಳಬಾರದು. ಹೇಳ್ಬೋದು, ಆದರೆ ನಾವು ಅವರ ಮೇಲೆ ಅವಮಾನ ಪಡಬಾರ್ದು, ಅವ್ರನ್ನ ದೂಷಣೆ ಮಾಡಬಾರ್ದು, ಬೈಯಬಾರ್ದು, ನಾಚಿಕೆ ಪಡಬಾರ್ದು, ಹೀಯಾಳಿಸಬಾರ್ದು. ಯಾಕೆಂದ್ರೆ ಅದು ದೇವರ ಒಂದು ಇದಾಗಿದೆ. ನಾವು ಆ ಸಮಯದಲ್ಲಿ ಅವರನ್ನ ಕರೆದು ಏನ್ ಮಾಡ್ಬೇಕು, ಅವರಿಗೆ ಬುದ್ಧಿವಾದವನ್ನ ಹೇಳಬೇಕು ಅವರ ಬಾಯಿಂದ. ಈಗ ಯೋಬ ಏನ್ ಮಾಡ್ದ, ಅವರಿಗೆ ಬುದ್ಧಿವಾದವನ್ನು ಹೇಳ್ತಾ ಬಂದ, ದೇವರ ವಿಷಯವನ್ನ ತಿಳಿಸ್ತಾ ಬಂದ. ಆಗ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ರು ಇಂಥ ಕಷ್ಟದಲ್ಲಿ ಬಿದ್ದಿದ್ರು ಎಂತ ಒಳ್ಳೆ ಮಾತನ್ನ ಮಾತನಾಡ್ತಾನೆ ನೋಡಿ, ಒಂದು ಚೂರು ದೇವರಿಗೆ ವಿರುದ್ಧವಾಗಿ ಬೈದಿಲ್ಲ, ಇತರರಿಗೆ ವಿರುದ್ಧವಾಗಿ ಬೈದಿಲ್ಲ, ಅವಹೇಳನಕರವಾದ ಮಾತು ಆಡಿಲ್ಲ, ಒಳ್ಳೆ ಮಾತುಗಳನ್ನೇ ಆಡ್ತಾನಲ್ಲ ಅಂತ. ಆಗ ನಾವು ತಿಳ್ಕೊಳ್ಬೇಕು, ನಿಜವಾಗಿ ಇವನಲ್ಲಿ ದೇವರಿದ್ದಾರೆ, ದೇವರಿಂದಲೇ ಬಂದಂಥದ್ದು, ಇವನನ್ನು ಹೀಯಾಳಿಸಬಾರದು ಅಂತ ಹೇಳಿ ಅಂಥವರಿಗೆ ಆದಷ್ಟು ನಾವು ಸಹಾಯ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ಇನ್ನೊಬ್ಬರನ್ನು ಅವಮಾನ ಪಡಿಸಬಾರದು. ಇದು ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಕೂಡ ಅಪೊಸ್ತಲರಾದ ಪೌಲರು ಫಿಲಿಪಿಯರಿಗೆ ಹೇಳಿದ್ದಾರೆ, ತನಗಿಂತಲೂ ಇನ್ನೊಬ್ಬರನ್ನು ಶ್ರೇಷ್ಠವೆಂದು ಎಣಿಸಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 6ನೇ ವಚನ, ಹೀಗಾದರೆ ನನ್ನ ನ್ಯಾಯವನ್ನು ತಿರುಗಿಸಿಬಿಟ್ಟು ನನ್ನ ಸುತ್ತಲೂ ತನ್ನ ಬಳೆಯನ್ನು ಒಡ್ಡಿದವನು ದೇವರೇ ಎಂದು ತಿಳಿದುಕೊಳ್ಳಿರಿ. ನೋಡಿ, ಇದು ಹೇಳಿದ್ದೀಗ. ಹೀಗಾದ್ರೆ ಅವರಿಗೆ ಅದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಂತಹ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಿದ್ದಾನೆ, ಒಂದು ಬಾಯಿಯಲ್ಲಿ ತಪ್ಪು ಬರ್ತಾ ಇಲ್ಲ, ದೇವರನ್ನು ದೂಷಣೆ ಮಾಡ್ತಾ ಇಲ್ಲ, ಇತರನ್ನು ದೂಷಣೆ ಮಾಡ್ತಾ ಇಲ್ಲ, ಇಂಥ ಒಂದು ನ್ಯಾಯವಂತನಾಗಿ ಇದ್ದಾನಲ್ಲ, ಆಗ ದೇವರಿಂದಲೇ ಬಂತು ಅಂತ ಇಂಥವ್ರನ್ನ ನಾವು ಏನ್ ಮಾಡಬೇಕು, ತಿಳ್ಕೊಳ್ಬೇಕು. ಕಷ್ಟ ಸಂಕಟ ದುಃಖದಲ್ಲಿ ಬಿದ್ರು, ಈ ರೀತಿ ಆದ್ರು ಅಂತ ಹೇಳಿ ಅವರನ್ನು ಯಾವಾಗಲೂ ಹೀಯಾಳ್ಸಕ್ಕೆ ಹೋಗಬಾರದು. ಅದು ಕೂಡ ಒಂದು ದೇವರ ಕಾರ್ಯವಾಗಿದೆ. ಬಹಳ ಎಚ್ಚರವಾಗಿರಬೇಕು. ಒಬ್ಬರನ್ನು ದೂಷಣೆ ಮಾಡೋದು ಅಷ್ಟು ಸುಲಭವಲ್ಲ. ಅದನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ದೇವರಿಂದಲೇ ಸರಿಯಾದ ಜ್ಞಾನವನ್ನು ಪಡೆದವರಿಗೆ ಮಾತ್ರ ಇದನ್ನು ತಿಳ್ಕೊಳ್ಬಹುದು, ಹೊರತು ಬೇರೆಯವರಿಗೆ ತಿಳ್ಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇಂತಹ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ದೇವರು ಇವತ್ತು ನಮಗೆ ಯೋಬನ ಮುಖಾಂತರ ತಿಳಿಸಿದ್ದನ್ನ ಇವತ್ತು ನಾವು ತಿಳಿದುಕೊಳ್ಳುವ ಹಾಗೆ ದೇವರು ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. 7ನೇ ವಚನ, ಇಗೋ ಬಲಾತ್ಕಾರವೆಂದು ನಾನು ಕೂಗಿಕೊಂಡರೂ ಯಾವ ಉತ್ತರವೂ ಇಲ್ಲ, ನಾನು ಮೊರೆ ಇಟ್ಟರೂ ನ್ಯಾಯವು ನೆರವೇರದು. ನೋಡಿ, ನಾನು ಇಲ್ಲಿವರೆಗೆ ಕಷ್ಟ ಸಂಕಟ ದುಃಖದಲ್ಲಿ ಏನ್ ಮಾಡಿದ್ರ ಅವರು ಯೋಬ, ಖಂಡಿತವಾಗಿ ಅಯ್ಯೋ ನನ್ನ ಬಲಾತ್ಕಾರ ಮಾಡ್ತಾ ಇದ್ದಾರೆ ಅಂತೇಳಿ ದೇವರಿಗೆ ಮೊರೆ ಇಟ್ಟರು ಉತ್ತರ ಸಿಕ್ಲಿಲ್ಲ.
ದೇವರಿಗೆ ಉತ್ತರ ಸಿಕ್ಕಲಿಕ್ಕೆ ಕೂಗಿಕೊಂಡರೂ ಉತ್ತರ ಸಿಕ್ಕಲಿಲ್ಲ, ಮೊರೆ ಇಟ್ಟರೂ ನ್ಯಾಯವು ನೆರವೇರದು, ಇಲ್ಲಿವರೆಗೆ ಸಿಕ್ಕಲಿಲ್ಲ ಅಂತ ದೇವರು ಯೋಬನಷ್ಟಕ್ಕೆ ಹೇಳಿಕೊಳ್ತಾ ಇದ್ದಾನೆ. ಆದರೆ ಆ ಸಮಯ ಬರಲಿಲ್ಲ, ಅಲ್ಲಿವರೆಗೆ ಅದು ಹಾಗೆ ನೆರವೇರಲೇಬೇಕು. ಆದರೆ ದೇವರು ಪ್ರತಿ ಒಂದನ್ನ ಕೇಳೋರು ಆಗಿದ್ದಾರೆ, ಉತ್ತರ ಕೊಡೋರು ಆಗಿದ್ದಾರೆ. ಯೋಬನ ಮೊರೆಯನ್ನು ದೇವರು ಕೇಳ್ತಾ ಇದ್ರು, ಉತ್ತರ ಕೊಡ್ತಲೇ ಇದ್ರು. ಅದು ಯೋಬನಿಗೆ ಗೊತ್ತಾಗ್ಲಿಲ್ಲ. ಹಾಗೆಂದ್ರೆ ಆ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ಯೋಬನ ಮುಖಾಂತರ ದೇವರು ಕೊಡಿಸ್ತಾ ಬಂದ್ರು. ಆ ಧೈರ್ಯ, ಶಕ್ತಿ, ಶಾಂತಿ, ಸಮಾಧಾನ, ಜ್ಞಾನ ಯಾರಿಂದ ಬಂತು? ದೇವರಿಂದ ಬಂತು. ಅದು ಯೋಬನಿಗೆ ಗೊತ್ತಾಗ್ಲಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಕಷ್ಟ, ಸಂಕಟ, ದುಃಖದಲ್ಲಿ ಇನ್ನೊಬ್ಬರಿಗೆ ಉತ್ತರ ಕೊಡುವಂಥದ್ದು, ನಮ್ಮನ್ನು ನಡೆಸಿಕೊಂಡು ಹೋಗುವಂಥದ್ದು, ಇದೆಲ್ಲ ಯಾರಿಂದ ಆಗಿದೆ? ದೇವರಿಂದ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅದು ಯೋಬನಿಗೆ ಗೊತ್ತಾಗ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ. ಹೀಗಾದರೆ ನನ್ನ ನ್ಯಾಯವನ್ನು ತಿರುಗಿಸಿಬಿಟ್ಟು ನನ್ನ ಸುತ್ತಲೂ ತನ್ನ ಬಳೆಯನ್ನು ಒಡ್ಡಿದವನು ದೇವರೇ ಎಂದು ತಿಳಿದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಖಂಡಿತ ನೋಡಿ ಅಲ್ಲಿ ಏನ್ ಹೇಳ್ತಾರೆ? ನನ್ನ ನ್ಯಾಯವನ್ನ ತಿರುಗಿಸಿಬಿಟ್ಟು ನನ್ನ ಸುತ್ತಲೂ ಬಳೆ ಒಡ್ಡಿದವನು ದೇವರೇ ಎಂದು ತಿಳಿದುಕೊಳ್ಳಿರಿ. ಆಗ ದೇವರಿಂದಲೇ ನನಗೆ ಹೀಗೆಲ್ಲ ಆಯಿತು. ನನ್ನ ನ್ಯಾಯವನ್ನು ದೇವರು ತಿರುಗಿಸಿದ. ದೇವರ ನ್ಯಾಯವನ್ನು ಮಾತ್ರ ನನ್ನ ಬಾಯಿಯಲ್ಲಿ ದೇವರು ತಿರುಗಿಸ್ತಾ ಇದ್ದಾನೆ. ನಾನು ಹೀಗೆ ಆಗ್ಲೇಬೇಕು ಅಂತ ದೇವರ ಚಿತ್ತ ಅಂತ ಇದರ ಅರ್ಥ. ಹಾಗೆ ನಮ್ಮ ಜೀವಿತ ಕೂಡ, ನಮ್ಮನ್ನು ಕೂಡ ದೇವರು ದರ್ಶನ ಕೊಟ್ಟು ಆರಿಸಿಕೊಂಡು ನಡೆಸುವಾಗ ಪ್ರತಿಯೊಂದು ಆಗುವಂಥದ್ದು ದೇವರ ಚಿತ್ತ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ದೇವರಿಂದ ದೂರ ಹೋಗಬಾರದು. ಯೋಬನ ಹಾಗೆ ಧೈರ್ಯ, ಶಾಂತಿ, ಸಮಾಧಾನ ನಮ್ಮಲ್ಲಿ ಕೂಡ ಇರಬೇಕು. ಅದು ಇವತ್ತು ಯೋಬನ ಮೂಲಕ ನಾವು ಬಳಗೊಳ್ಳುವುದಕ್ಕೋಸ್ಕರ ಇವತ್ತು ದೇವರು ಯೋಬನ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೂ ನನ್ನ ಮೂಲಕ, ಯೂಟ್ಯೂಬ್ ಮೂಲಕ ಕೇಳುವಂಥವರಾದ ನಿಮಗೂ ಕೂಡ ದೇವರ ಒಂದು ಪ್ರೀತಿ ನಿಮ್ಮ ಮೇಲೆ ಇರುವುದರಿಂದ ಈ ಸತ್ಯ ಸುವಾರ್ತೆಯನ್ನು ಕಳೆದ ಜೂನ್ 1ರಿಂದ ಈ ಕಡೆಗೆ ಆದಿಕಾಂಡದಿಂದ ಇಲ್ಲಿವರೆಗೆ ಸತ್ಯವನ್ನೇ ತಿಳಿಸಿಕೊಂಡು ಬಂದಿದ್ದಾರೆ. ಸತ್ಯ ಸುವಾರ್ತೆ ಇನ್ನು ಮುಂದೆ ಕೂಡ ಅದುವೇ ಆಗಿದೆ. ಓಕೆ. ಆದರೆ ಒಬ್ಬರೇ ನೋಡಿದವರಿದ್ದಾರೆ, 2 ಜನ, 3 ಜನ, 4, 5, 6, 7, 8, 10, 11, 20, 22 ಹೀಗೆಲ್ಲ ನೋಡ್ತಾರೆ ಕೆಲವೇ ಮಂದಿ ಮಾತ್ರ. ಆದರೆ ಇದನ್ನು ಸತ್ಯ ಸುವಾರ್ತೆಯನ್ನ ಸಹಿಸಿಕೊಳ್ಳಕ್ಕೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಸತ್ಯವನ್ನ ಅದು ಎದೆಗೆ ಚುಚ್ಚಿದಾಗಿ ಆಗ್ತದೆ. ಅದಕ್ಕಿಂತ ಕೆಲವರು ಏನ್ ಮಾಡ್ತಾರೆ? ಬಹಳ ದೂಷಣೆ ಮಾಡ್ತಾರೆ. ನಗಡಿಸಿಕೊಂಡು, ಬೇಡಿಕೊಂಡು, ಕುಣಿಸಿಕೊಂಡು, ಲೋಕದ ವಿಷಯದಲ್ಲಿ ಆಟ ಆಡ್ತಾ ಬಂದರೆ ದೇವರ ವಿಷಯವನ್ನ ಎತ್ತಿಕೊಂಡು ಅಂಥವ್ರನ್ನ ಬಹಳ ಜನ ಹಿಂಬಾಲಿಸ್ತಾರೆ, ಬಹಳ ಜನ ನೋಡ್ತಾರೆ, ಬಹಳ ಜನ ಜಾಯಿನ್ ಆಗ್ತಾರೆ. ಆದ್ರೆ ನಮಗೆ ಅದು ಬೇಡವೇ ಬೇಡ. ದೇವರು ನಮಗೆ ಸ್ತೋತ್ರವಾಗಲಿ. 6 ಲಕ್ಷ 10-20 ವರ್ಷದ ಮೇಲ್ಪಟ್ಟು 6 ಲಕ್ಷ ಗಂಡಸರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಕಾನಾನ್ ದೇಶವನ್ನ ಸೇರಿದ್ದು ಎಷ್ಟು ಜನ? ಯೆಹೋಶುವ, ಕಾಲೇಬ್ ಇಬ್ರು. ದೇವರು ನಮಗೆ ಸ್ತೋತ್ರವಾಗಲಿ. ಆ 6 ಲಕ್ಷದಲ್ಲಿ ಪ್ರವಾದನೆ ಹೇಳಿದ್ದು ಎಷ್ಟು ಜನ? ಬರೀ 72 ಜನ ಮಾತ್ರ 6 ಲಕ್ಷದಲ್ಲಿ. ಇದು ಇವತ್ತು ಕೂಡ ಅದುವೇ ನಡೀತಾ ಇದೆ. ಅದಕ್ಕೆ ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯ ಸೇರುವುದಿಲ್ಲ, ತಂದೆಯ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಸೇರುವರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬಳೆ ಹುಟ್ಟಿದವನು ಯಾರಾಗಿದ್ದಾನೆ? ದೇವರೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನವನ್ನು ನೋಡಿಕೊಳ್ಳೋಣ. ನಾನು ಮುಂದೆ ಹೋಗದ ಹಾಗೆ ಆತನು ನನ್ನ ದಾರಿಗೆ ಅಡ್ಡಗೋಡೆ ಹಾಕಿ ನನ್ನ ಹಾದಿಗಳನ್ನು ಕತ್ತಲು ಕವಿಯಂತೆ ಮಾಡಿದ್ದಾನೆ. ನೋಡಿ, ನಾನು ಮುಂದೆ ಹೋಗಬಾರ್ದು, ನಾನು ಇದೇ ರೀತಿ ಇರಬೇಕು ಅಂತ ದೇವರ ಚಿತ್ತವಾಗಿದೆ. ಅಡ್ಡಗೋಡೆ, ಆದರೆ ಮುಂದೆ ಹೋಗದಾಗೆ ನನ್ನನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ನನ್ನ ಹಾದಿಗಳನ್ನು ಕತ್ತಲು ಕವಿಯಂತೆ ಮಾಡಿದ್ದಾನೆ. ದೇವರ ನಮಗೆ ಸ್ತೋತ್ರದಲ್ಲಿ ಕತ್ತಲು ಅಂದ್ರೆ ಇಂತಹ ಕಷ್ಟ, ಸಂಕಟ, ದುಃಖಗಳನ್ನು ನಾನು ಅನುಭವಿಸಲೇಬೇಕು ಅಂತೇಳಿ ಈ ಕಾರ್ಯವನ್ನ ದೇವರೇ ಮಾಡಿದ್ದಾನೆ. ಇದನ್ನು ಕೂಡ ನಾವು ಚೆನ್ನಾಗಿ ನಮ್ಮ ಜೀವಿತಕ್ಕೆ ಅರ್ಥ ಮಾಡಿಕೊಳ್ಳಬೇಕು. ನಾವು ಹೇಗಿರಬೇಕು, ಏನಾಗಬೇಕು, ಯಾವ ಸಮಯದಲ್ಲಿ ಅಂತ ದೇವರೇ ನಮ್ಮನ್ನು ನಡೆಸುವವನಾಗಿದ್ದಾನೆ. ಇದು ನಮಗೂ ಕೂಡ ಒಂದು ಪಾಠವಾಗಿದೆ. 9ನೇ ವಚನ. ನನ್ನ ಘನತೆಯನ್ನು ಸುಲಿದು ಬಿಟ್ಟು ಕಿರೀಟವನ್ನು ನನ್ನ ತಲೆಯಿಂದ ತೆಗೆದು ಹಾಕಿದ್ದಾನೆ. ದೇವರ ಸ್ತೋತ್ರ. ನನಗಿರುವಂತಹ ಮಾನ, ಮರ್ಯಾದೆ, ಘನತೆಯನ್ನು ಸುಲಿದು ಬಿಟ್ಟು ಕಿರೀಟವನ್ನು ನನ್ನ ತಲೆಯಿಂದ ತೆಗೆದು ಹಾಕಿದ್ದಾನೆ. ಅಂದ್ರೆ ನಂತ ಗೌರವ, ಘನತೆ ಏನು ಇಲ್ಲದಾಗೆ ಮಾಡಿದ್ದಾನೆ ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ಘನತೆ ಇದೆ, ಗೌರವವಿದೆ. ಆದರೆ ಈ ಪ್ರಾಪಂಚಿಕ ವಿಷಯ, ಇನ್ನೊಬ್ರು ಘನತೆ, ಗೌರವ
ಅಂದ್ರೆ ಈ ಲೋಕದ ಜನಗಳಿಂದ ನಮಗೆ ಘನತೆ ಗೌರವ ಬೇಕಾಗಿಲ್ಲ, ಕಿರೀಟ ಬೇಕಾಗಿಲ್ಲ. ದೇವರಿಂದಲೇ ಘನತೆ ಗೌರವ ಕಿರೀಟ ಸಿಕ್ಕಿದ್ರೆ ಸಾಕು. ಈಗ ಯೋಬನ ವಿರೋಧಿಗಳೊಂದಿಗೆ ಮಾತನಾಡಲಿಕ್ಕೆ ಆ ಜ್ಞಾನ ಅವರ ಬಾಯಿ ಮುಚ್ಚಿಸ್ಲಿಕ್ಕೆ ಬೇಕಾದ ಘನತೆ ಕಿರೀಟವನ್ನ ಕೊಟ್ಟವರು ಯಾರಾಗಿದ್ದಾರೆ? ಯೋಬನೇ ದೇವರೇ ಕೊಟ್ಟವರಾಗಿದ್ದಾರೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರಿಗೆ ಘನತೆ ಗೌರವ ಲೋಕದಿಂದ ಬೇಡ, ದೇವರಿಂದಲೇ ಘನತೆ ಗೌರವ ಕಿರೀಟ ಸಿಕ್ಕಿದರೆ ಸಾಕು. ಲೋಕದ ಜನಗಳದ್ದು ಅದು ಇವತ್ತು ಬರ್ತದೆ, ನಾಳೆ ಹೋಗ್ತದೆ, ಸರ್ವನಾಶವಾಗುವಂಥದ್ದು. ದೇವರೇ ಮನುಷ್ಯನ ಅವತಾರಕ್ಕೆ ಬಂದಾಗ ನನಗೆ ಮನುಷ್ಯರಿಂದ ಮಾನ ಮರ್ಯಾದೆ ಸಿಕ್ಕಬೇಕು, ಘನತೆ ಗೌರವ ಕಿರೀಟ ಸಿಕ್ಕಬೇಕು, ಸನ್ಮಾನ ಮಾಡಿಸ್ಬೇಕು ಅಂತ ಏನಾದರೂ ನೋಡಿದ್ರ? ಇಲ್ಲ. ಅದಕ್ಕೆ ದಾರಿ ಬದಿಯಲ್ಲಿ ಹುಟ್ಟಿದ್ರು, ಗೋದಲಿಯಲ್ಲಿ ಮಲಗಿಸಿಕೊಂಡ್ರು, ಕೊರ್ರ ಹತ್ರ ಹೋದ್ರು, ಕುಂಟರ ಹತ್ರ ಹೋದ್ರು, ಎಲ್ಲ ರೋಗಿಗಳ ಹತ್ರ ಹೋದ್ರು, ವ್ಯಭಿಚಾರಣಿ ಹತ್ರ ಹೋದ್ರು, ಪಾರ್ಶ್ವವಾಯು ಹತ್ರ ಹೋದ್ರು, ಕುಷ್ಠರೋಗಿ ಹತ್ರ ಹೋದ್ರು, ಸತ್ತವರ ಹತ್ರ ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ಅವರು ಪರಲೋಕ ಏರಿ ಹೋದರು. ಆಗ ಘನತೆ ಗೌರವ ಕಿರೀಟ ಯಾರಿಂದ ಬಂತು? ದೇವರಿಂದ, ತಂದೆಯಾದ ದೇವರಿಂದ ಬಂತು. ಹಾಗೆ ಇವತ್ತು ದೇವರು ಹೇಳಿದಂತ ದಾರಿ ನಾವು ನಡೆದಾಗ ನಮಗೆ ಲೋಕದವರಿಂದ ಘನತೆ ಗೌರವ ಸರ್ಟಿಫಿಕೇಟು ಕಿರೀಟ ಬೇಕಾಗಿಲ್ಲ, ದೇವರಿಂದಲೇ ಸಿಕ್ಕಿದ್ರೆ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ. ಆತನು ನನ್ನನ್ನು ಸುತ್ತಮುತ್ತಲು ಕೆಡವಿದ್ದರಿಂದ ಇಲ್ಲದೆ ಹೋದೆನು, ಮರವನ್ನು ಕೀಳು ಹಾಗೆ ನನ್ನ ನಿರೀಕ್ಷೆಯನ್ನು ಕಿತ್ತು ಬಿಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನನ್ನನ್ನು ಸುತ್ತಮುತ್ತಲು ಕೆಡವಿದ್ದರಿಂದ ಇಲ್ಲದೆ ಹೋದನು. ಎಲ್ಲಿ ಹೋದ್ರು ಮುಂದೆ ಹೋಗದ ಹಾಗೆ ನಾನು ಎಲ್ಲಿರಬೇಕು, ಹೇಗಿರಬೇಕು ಹಾಗೆ ಮಾಡಿದ್ದಾನೆ. ಮರವನ್ನು ಕೀಳು ಹಾಗೆ ನನ್ನ ನಿರೀಕ್ಷೆಯನ್ನು ಕಿತ್ತು ಬಿಟ್ಟಿದ್ದಾನೆ. ಈಗೊಂದು ಮರವನ್ನ ಕಡಿದವರು ಏನ್ ಮಾಡ್ತಾರೆ? ಅದರ ಬೇರು ಬೇಕು ಅಂತಂದ್ರೆ ಬೇರು, ಅದರ ಬುಡ ಬೇರು ಸಮೇತ ಕಿತ್ತು ಹಾಕ್ತಾರೆ. ಒಂದು ಗಿಡವನ್ನು ನಾವು ಕಿತ್ತು ಹಾಕಿದಾಗ ಅದರ ಬೇರು ಸಮೇತ ಬಂದೇ ಬರುತ್ತದೆ, ಅದಕ್ಕೆ ಮತ್ತೆ ಏನ್ ಮಾಡಲು ಆಗುವುದಿಲ್ಲ. ಹಾಗೆ ಯೋಬನು ಏನ್ ಮಾಡಿದ್ದಾನೆ? ಆತನು ನನ್ನನ್ನು ಸುತ್ತಮುತ್ತಲು ಕೆಡವಿದ್ದರಿಂದ ಇಲ್ಲದೆ ಹೋದೇನು. ನಾನು ಯಾವ ಮಟ್ಟಕ್ಕೆ ಇಡಬೇಕು ಅಂತೇಳಿ ಆ ಮಟ್ಟಕ್ಕೆ ಇಟ್ಟು ಬಿಟ್ಟಿದ್ದಾನೆ. ಮರವನ್ನು ಕಿತ್ತು ಹಾಗೆ ನನ್ನ ನಿರೀಕ್ಷೆಯನ್ನೆಲ್ಲ ಕೆಡವಿ ಹಾಕಿದ್ದಾನೆ. ಅಂದ್ರೆ ಯೋಬನ ನಿರೀಕ್ಷೆ ಬೇರೆ ಇದ್ದಿರಬಹುದು, ಆದ್ರೆ ದೇವರು ಅದಕ್ಕೆ ಬಿಡ್ಲಿಲ್ಲ. ಯೋಬನನ್ನು ಯಾವ ರೀತಿ ನಡೆಸಬೇಕು, ಏನ್ ಮಾಡ್ಬೇಕು ಅಂತೇಳಿ ಇದೆಲ್ಲ ಬಂದ ಕಾರ್ಯ ದೇವರಿಂದಲೇ. ಹಾಗೆ ದೇವರು ನಮ್ಮನ್ನು ಕೂಡ ಆರಿಸಿಕೊಂಡ ಮೇಲೆ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ಅದು ದೇವರ ಪ್ರೀತಿಯಂತೆ ನಡೆಯಬೇಕು ಹೊರತು ನಮ್ಮ ಯೋಜನೆ ಏನು ನೆರವೇರುವುದಿಲ್ಲ. ಪ್ರತಿ ಒಂದು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ಹೋಗಬೇಕು. ದೇವರ ಯೋಜನೆಯೇ ನೆರವೇರುವುದು ಹೊರತು ದೇವರಿಂದ ಆಯ್ಕೆಗೊಂಡವರಿಗೆ ಮಾತ್ರ, ದೇವರು ಯಾರನ್ನ ಪ್ರೀತಿಸಿ ನಡೆಸ್ತಾರೋ ಅವರಿಗೆ ಮಾತ್ರ. ಇಲ್ಲ, ದೇವರು ಯಾರನ್ನ ಕೈ ಬಿಟ್ಟಿದ್ದಾರೆ ಅವರು ಲೋಕದಲ್ಲಿ ಕೂಡ ಆಸ್ತಿ ಪಾಸ್ತಿ ಮಾಡ್ಕೊಳ್ತಾರೆ, ಬೇಕಾಗಿದ್ದು ಮಾಡ್ಕೊಳ್ತಾರೆ, ಜೀವನಕ್ಕೆ ನೋಡ್ತಾರೆ. ಇದು ಹಿಂದೆ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಹಾಗೆ ದೇವರು ಯಾರನ್ನು ಆದುಕೊಂಡಿದ್ದಾರೋ ಕರೆದಿದ್ದಾರೋ ಅವರಲ್ಲಿ ದೇವರ ಚಿತ್ತ ಮಾತ್ರ ನೆರವೇರಿಸ್ತಾರೆ. ಅದು ದೇವರೇ ಆ ಕಾರ್ಯವನ್ನ ಮಾಡ್ತಾರೆ. ಇದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ನನ್ನ ಮೇಲೆ ತನ್ನ ಕೋಪಾಗ್ನಿಯನ್ನು ದಗದಗಿಸಿ ನನ್ನನ್ನು ವೈರಿಯೆಂದೆನಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೋಬನು ಮತ್ತು ಸರಿಯಾದ ಒಂದು ತಿಳುವಳಿಕೆ ಇಲ್ಲದೆ ಯೋಬನು ಹೇಳ್ತಾ ಇರುವಂತ ಮಾತಾಗಿರ್ಬೋದು ಇದು. ನನ್ನ ಮೇಲೆ ತನ್ನ ಕೋಪಾಗ್ನಿಯನ್ನು ದಗದಗಿಸಿ ನನ್ನನ್ನು ವೈರಿಯೆಂದೆನಿಸಿದ್ದಾನೆ. ದೇವರ ಕೋಪವನ್ನೆಲ್ಲ ನನ್ನ ಮೇಲೆ ಸುರಿದು ಬಿಟ್ಟಿದ್ದಾನೆ, ನನ್ನನ್ನು ವೈರಿಯನ್ನಾಗಿ ಮಾಡಿಬಿಟ್ಟಿದ್ದಾನಲ್ಲ ಅಂತ. ಆದ್ರೆ ಇದು ಯೋಬನಿಗೆ ಅರ್ಥ ಆಗ್ಲಿಲ್ಲ. ದೇವರ ಪ್ರೀತಿ ವೈರಿಗಳಿಗೆ ತಕ್ಕಾದ ಉತ್ತರವನ್ನ ಕೊಡ್ಲಿಕ್ಕೆ, ವೈರಿಗಳಿಗೆ ಸಾಕ್ಷಿ ಆಗ್ಲಿಕ್ಕೆ, ಸೈತಾನನಿಗೆ ಸೋಲಾಗ್ಲಿಕ್ಕೆ, ಇದು ದೇವರು ಈ ಕಾರ್ಯವನ್ನ ಅವರಿಗೆ ದೇವರ ಕಾರ್ಯವನ್ನ ತಿಳಿಸುವುದಕ್ಕೋಸ್ಕರ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಯೋಬನಿಗೆ ಗೊತ್ತಿಲ್ಲ. ಆದ್ರಿಂದ ಈ ಮಾತನ್ನ ಮಾತನಾಡಿದ್ದಾನೆ. ಹಾಗೆ ನಾವು ಕೂಡ ನಮಗೆ ವಿಶೇಷವಾಗಿ ದೇವರು ತಿಳಿಯಪಡಿಸ್ತಾ ಇದ್ದಾರೆ, ಈ ರೀತಿಯಲ್ಲಿ ಆಗ್ತದೆ ಅಂತೇಳಿ. ಖಂಡಿತವಾಗಿ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ, ಈ ಪ್ರೀತಿಯಿಂದ ನಾವು ಇವತ್ತು ಆಳವಾಗಿ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಕ್ಷಿ ಆಯಿತು. ಉದಾಹರಣೆಗೆ ನೋಡಿ, ಅಬ್ರಹಾಮನನ್ನು ಕರೆದ್ರು. ಆದಿಕಾಂಡ 12ನೇ ಅಧ್ಯಾಯ 1-3 ಓದುವಾಗ, ನೀನು ಬಂಧು ಬಳಗ ನಾಡು ಸ್ವಂತ ನಾಡನ್ನು ಬಿಟ್ಟು ನಾನು ಹೇಳಿದ ಜಾಗಕ್ಕೆ ನೀನು ಹೋಗು, ಅಲ್ಲಿ ನಿನ್ನನ್ನು ಯಾರಾದರೂ ಸಂತೋಷಗೊಳಿಸಿದರೆ ನಾನು ಸಂತೋಷಗೊಳಿಸ್ತೇನೆ, ನಿನಗೆ ಯಾರಾದರೂ ವೈರಿಗಳಿದ್ದರೆ ನಾನೇ ಅವರಿಗೆ ವಿರುದ್ಧವಾಗಿರ್ತೇನೆ ಅಂತೇಳಿ ಅಬ್ರಹಾಮನಿಗೆ ಕರೆದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನು ತನ್ನ ಹೆಂಡತಿಯವನ ಆಸ್ತಿ ಪಾಸ್ತಿ ಅನ್ನು ಕರ್ಕೊಂಡು ಅವನ ತಮ್ಮನ ಮಗನಾದ ಲೋಟನು
ನಾನು ಬರುವಾಗ ಅಂತೇಳಿ ಹೊರಟು ಹೋದ. ನೋಡಿ ಎಂತ ಕಷ್ಟ ಸಂಕಟ ದುಃಖ ಬಂತು. ಅರಸನು ಅಬ್ರಹಾಮನ ಹೆಂಡತಿಯನ್ನ ಬರಮಾಡಿಕೊಂಡ. ಆವಾಗ ಅಲ್ಲಿ ಅಬ್ರಹಾಮನ ಮುಖಾಂತರ ದೇವರು ಹೆಂಡತಿಗೆ ನಾವು ಅಣ್ಣ ತಂಗಿ ಅಂತ ಹೇಳಬೇಕು ಅಂತ ಹೇಳಿ ಅಲ್ಲಿ ಆ ರೀತಿ ಒಂದು ಘಟನೆ ನಡೆಯಿತು. ಕಾರಣ ಯಾಕೆ ಆಗ ಅಬ್ರಹಾಮನೇನಾದ್ರೂ ಹೆಂಡತಿ ಮೇಲೆ ಬೇಸರಗೊಂಡ ಇಲ್ಲ. ಆ ಅರಸ ಕೆಟ್ಟ ಅರಸ ಆಗಿದ್ದ. ಅರಸನಿಗೆ ದೇವರ ವಿಷಯ ಗೊತ್ತಾಗಬೇಕಿತ್ತು. ಅದಕ್ಕೆ ರಾತ್ರಿ ಕನಸಿನಲ್ಲಿ ಅರಸನನ್ನು ದೇವರು ಗದರಿಸಿದರು. ಅವನನ್ನು ಮುಟ್ಟಬೇಡ, ಅವನಿಗೆ ಒಪ್ಪಿಸಿಬಿಡು, ಎಚ್ಚರ ಅಂತೇಳಿ. ಅಬ್ರಹಾಮನ ಮಗ ಇಸಾಕ ರೆಬೆಕ್ಕಳ ವಿಚಾರದಲ್ಲಿ ಕೂಡ ಹಾಗೆಯೇ ನಡೆಯಿತು. ಆಗ್ಲೂ ದೇವರು ಅರಸನನ್ನು ಎಚ್ಚರಿಸಿದರು, ಎಚ್ಚರ, ಅವರನ್ನು ನೀನು ಮುಟ್ಟಬೇಡ ಅಂತೇಳಿ. ನೋಡಿ ಅಲ್ಲಿಗೇನಾಯ್ತು, ಆ ಅರಸನಿಗೂ ಕೂಡ ದೇವರ ವಿಷಯ ಗೊತ್ತಾಗಬೇಕಿತ್ತು. ಅದಕ್ಕೆ ಈ ರೀತಿ ಆಯ್ತು. ಆದ್ರೆ ಸಾರಳನ್ನಾಗಲಿ ರೆಬೆಕ್ಕಳನ್ನಾಗಲಿ ಅರಸರು ಮೈ ಮುಟ್ಟಕ್ಕೆ ಮುಟ್ರ ಇಲ್ಲ, ಬಿಡ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೋಬನು ಕೂಡ ಅವನ ಸೋದರ ಮಾವನ ಮನೆಯಲ್ಲಿ 20 ವರ್ಷ ದುಡಿದಾಗ ಹಿಂದಿರುಗಿ ಹೋದಾಗ ಯಾಕೋಬನು ಅವನನ್ನು ಬೆನ್ನಟ್ಟಿಕೊಂಡು ಬಂದು ಸುಲಿಗೆ ಮಾಡಬೇಕು, ಉಪವಾಸ ತಗೊಂಡು ಹೋಗ್ಬೇಕು ಅಂತ ಹೇಳಿದಾಗ ಯೋಚನೆ ಮಾಡಿದಾಗ ಕನಸಿನಲ್ಲಿ ಏನ್ ಮಾಡಿದ್ರು, ಲಾಬಾನನನ್ನು ಎಚ್ಚರಿಸಿದ್ರು, ಬಹಳ ಎಚ್ಚರ, ಅವನನ್ನು ಮುಟ್ಟಬೇಡ, ಅವನನ್ನು ಬಿಟ್ಟು ಕಳಿಸು ಅಂತೇಳಿ. ಆದ್ರಿಂದ ಲಾಬಾನನ್ನು ಹೆದರಿದ. ಲಾಬಾನ ಅವನಿಗೆ ಏನಾದ್ರು ತೊಂದರೆ ಮಾಡಕ್ಕೆ ಬಿಡ್ಲಿಲ್ಲ. ಇದೇ ಕೂಡ ಇವತ್ತು ನಮ್ಮನ್ನು ಜೀವಿತದಲ್ಲಿ ಕೂಡ ದೇವರು ಆದುಕೊಂಡವರಿಗೆ ದೇವರು ಯಾರನ್ನು ನಡೆಸ್ತಾರೋ ಅವರನ್ನು ಇತರರನ್ನು ಮೈ ಮುಟ್ಟಕ್ಕೆ ಬಿಡುವುದಿಲ್ಲ. ನನ್ನ ವಿಚಿತ್ರದಲ್ಲಿ ಕೂಡ ನನ್ನ ಜೀವನ ಚರಿತ್ರೆಯಲ್ಲಿ ಕೂಡ ಮನೆ ಬಿಟ್ಟು ಹೊರ ಬಂದ ಮೇಲೆ ಏನೇನು ಆಯ್ತು, ಎಂತೆಂಥ ಮಾತುಗಳು ಬಂದ್ರು, ಏನೇನು ನಡೀತು, ಏನೇನು ಯೋಚನೆ ಮಾಡಿದ್ರು, ಆದ್ರೆ ಯಾರಿಗೂ ನನ್ನ ಮೈ ಮುಟ್ಟಕ್ಕೆ ಆಗ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸ್ವಂತದವರೇ, ನನ್ನ ಕುಟುಂಬದವರಂದ್ರೆ ವಿಷಯ ಹಿಂದೆ ಕೂಡ ನಾನು ಹೇಳಿದ್ದೇನೆ. ನಿನ್ನನ್ನು ಹುತ್ತ ನುಗ್ಗಿದ್ರು ಬಿಡೋದಿಲ್ಲ, ಅವರು ಬರ್ತಾರೆ, ಇವರು ಬರ್ತಾರೆ, ಏನು ಮಾಡ್ತಾರೆ ನೋಡಿಕೋ ಅಂತೇಳಿ ಬಹಳ ಯೋಚನೆ ಮಾಡಿದ್ರು. ಮಾಯಾ ಮಂತ್ರಕ್ಕೆ ಹೋದ್ರು, ದೆವ್ವಗಳ ಹತ್ರ ಹೋದ್ರು, ಏನಾದ್ರು ಮಾಡಕ್ಕಾಯ್ತಾ? ಮೈ ಮುಟ್ಟಕ್ಕಾಗಿಲ್ಲ, ಏನು ನಡೆಸಕ್ಕಾಗಿಲ್ಲ. ದೇವರು ಇಲ್ಲಿವರೆಗೆ ನನಗೆ ಸಹಾಯಕನಾಗಿದ್ದು ನಡೆಸಿದ್ದಾರೆ, ಇನ್ನು ಮುಂದೆಗೂ ನಡೆಸುವವರಾಗಿದ್ದಾರೆ. ಅದನ್ನೇ ಅಲ್ಲಿ ಯೋಬ ಹೇಳಿದ್ದು, ನನ್ನ ಮೇಲೆ ತನ್ನ ಕೋಪಾಗ್ನಿಯನ್ನು ಸುರಿಸಿ ನನ್ನನ್ನು ವೈರಿಂದೆನಿಸಿದ್ದಾನೆ. ಅದು ಯೋಬನಿಗೆ ಗೊತ್ತಾಗ್ಲಿಲ್ಲ. ಹಾಗೆ ಯೋಬನಿಗೆ ಈಗ ಉದಾಹರಣೆಗೆ ಪೌಲನನ್ನ ಯೋಚನೆ ಮಾಡುವ, ಒಂದು ದೇವರ ವಿರೋಧಿಯಾಗಿದ್ದ. ಆಮೇಲೆ ಪೌಲನನ್ನ 3 ದಿವಸ ಉಪವಾಸ ಬೀಳಿಸಿ ಬಲಹೀನನನ್ನಾಗಿ ಮಾಡಿ ದೊಡ್ಡ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದರು ದೇವರು. ಅದು ಒಂದು ದೇವರ ಚಿತ್ತ. ಹಾಗೆ ನಾನು ಕೂಡ ದೇವರಿಗೆ ವಿರುದ್ಧವಾಗಿ ಇದ್ದೆ. ದೇವರಿಗೆ ಕೆಟ್ಟ ಮಾತುಗಳನ್ನು ಬೈದವರು ಮಾಡೋರು, ದೇವರ ವಿಷಯವನ್ನು ಸಾರೋರಿಗೆ ಏನೆಲ್ಲ ಬೈದವನಾಗಿದ್ದೆ. ಆದ್ರೆ ಇವತ್ತು ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಉಪದೇಶಕನನ್ನಾಗಿಯೂ ಕೂಡ ನೇಮಕ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ನಡೆಸ್ತಾರೆ ಅಂತೇಳಿ. ಆದರೆ ಇದು ಯೋಬನಿಗೆ ಗೊತ್ತಿಲ್ಲ. ಆದರೆ ಯೋಬ ಕಷ್ಟ ಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಮಾತನಾಡಿದ್ದಾನೆ. ಹಾಗೆ ಇದು ನಮಗೂ ಕೂಡ ಈ ರೀತಿ ಬರ್ತದೆ ಅಂತ ಒಂದು ದೇವರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ, ತಿಳಿಯಪಡಿಸ್ತಲೇ ಇದ್ದಾರೆ. ಇದು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಆದ್ರಿಂದ ನಾವು ಬಲಗೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಕೂಡ ಇಲ್ಲಿ ಓದುವಾಗ ಪೌಲರು ಹೇಳ್ತಾರೆ, ದೇವರನ್ನು ಹಿಂಬಾಲಿಸುವವರಿಗೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ ಅಂತೇಳಿ. ಖಂಡಿತವಾಗಿ ಇದೆ. ಸುಖದ ಜೀವನ ಯಾರಿಗೂ ಇರೋದಿಲ್ಲ. ಆದರೆ ದೇವರ ಮೇಲೆ ಭರವಸೆ ಇಟ್ಟು ನಾವು ಹೋಗುವಾಗ ನಮಗೆ ಬೇಕಾಗಿದ್ದನ್ನ ದೇವರು ಕೊಟ್ಟು ಶಾಂತಿ ಸಮಾಧಾನದಿಂದ ನಮ್ಮನ್ನು ನಡೆಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ, ಆತನ ದಂಡುಗಳು ಒಟ್ಟಿಗೆ ಮುಂದುವರಿದು ನನಗೆ ವಿರುದ್ಧವಾಗಿ ದಿಬ್ಬ ಹಾಕಿ ನನ್ನ ಗುಡಾರದ ಸುತ್ತಲೂ ಇಳಿದಿವೆ. ಆತನ ದಂಡುಗಳಂದ್ರೆ ಯಾರು? ಕಾವಲು ದೂತರು ಒಟ್ಟಿಗೆ ಪರಲೋಕದಿಂದ ಇಳಿದು ಬಂದಿದ್ದಾರೆ. ನನ್ನ ಗುಡಾರದ ಸುತ್ತಲೂ ಕೂಡ ಏನ್ ಮಾಡಿದ್ದಾರೆ? ಇಳಿದಿದ್ದಾವೆ. ದಿಬ್ಬ ಹಾಕಿ ಅಂದ್ರೆ ನಾನು ಏನು ಆಗದಾಗೆ, ಎಲ್ಲಿಗೆ ಹೋಗದಾಗೆ, ಇದ್ದಲ್ಲೇ ಇರಬೇಕು ಅಂತ ದೇವರು ನನ್ನನ್ನು ಮಾಡಿದ್ದಾರೆ ಅಂತ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನು ಕೂಡ ಕಾವಲು ದೂತರೊಂದಿಗೆ ಅವರನ್ನು ನಡೆಸ್ತಾರೆ. ಯಾವ ಕಡೆಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬಾರ್ದೋ, ಎಲ್ಲಿ ಇರಬಾರ್ದೋ, ಪ್ರತಿ ಒಂದನ್ನ ದೂತರ ಮೂಲಕ ನಡೆಸ್ತಾರೆ ಅಂತ. ಅದು ದೇವರು ಅದು ಇಷ್ಟ ಪ್ರಕಾರ ದೇವರು ಅಂತವ್ರನ್ನ ನಡೆಸುವವರಾಗಿದ್ದಾರೆ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರು ಆದುಕೊಂಡ ಮೇಲೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು, ಪ್ರತಿ ಒಂದನ್ನ
ದೂತರ ಮೂಲಕ ದೇವರು ರಕ್ಷಣೆ ಕೊಡೋರಾಗಿದ್ದಾರೆ. ಇದು ಕೀರ್ತನೆ 91 12 ಅದು ರಕ್ಷಣೆಯ ವಾಗ್ದಾನ. ಅಲ್ಲಿ ನಾವು ನೋಡ್ಕೊಳ್ಳುವುದನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳಬಹುದು ಅಂತೇಳಿ ಬರೆಯಲ್ಪಟ್ಟಿದೆ. ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಎಂದು ದಾವೀದರ ಅರಸರು ಕೂಡ ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ದೂತರುಗಳಿವೆ. ದೂತರ ಮುಖಾಂತರ ಕಾವಲು ಕಾಯಿಸೋರಾಗಿದ್ದಾರೆ. ಆದ್ದರಿಂದ ಇತರರಿಗೆ, ವೈರಿಗಳಿಗೆ ಏನು ಮಾಡಲು ಸಾಧ್ಯವಿಲ್ಲ. ದೇವರಿಂದ ಆದುಕೊಂಡವರಿಗೆ, ದೇವರು ಯಾರನ್ನ ನಡೆಸ್ತಾರೋ ಅಂಥವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ, ನನ್ನ ಸಹೋದರರನ್ನು ನನ್ನಿಂದ ಅಗಲಿಸಿದ್ದಾನೆ, ನನ್ನ ಪರಿಚಿತರು ನನ್ನನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ. ನೋಡಿ, ಕಷ್ಟ ಸಂಕಟ ದುಃಖ ಬಂತೇಳಿ ತನ್ನ ಸಹೋದರರು ಅಂದ್ರೆ ಅಣ್ಣಂದಿರೋ ತಮ್ಮಂದಿರೋ ಅಲ್ಲಿ ಇದ್ದಿರ್ಬೋದು, ಸಹೋದರರು ಸಂಪೂರ್ಣವಾಗಿ ಅಗಲಿಸಿದ್ದಾನೆ. ಯಾರು ಆಗದ ಹಾಗೆ ಅವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತೇಳಿ. ನೋಡಿ, ಚೆನ್ನಾಗಿರೋತ್ತಿಗೆ ಅಣ್ಣಂದಿರಿರ್ತಾರೆ, ತಮ್ಮಂದಿರಿರ್ತಾರೆ, ಒಂದು ವೇಳೆ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಇರ್ಬೋದು. ಕಷ್ಟ ಬಂದಾಗ ಯೋಬನ ಹೆಂಡತಿ ಏನು ಮಾಡಿದ್ಲು? ಮೊದಲು ಯೋಬನ ದೊಡ್ಡ ಐಶ್ವರ್ಯವಂತನಾಗ ಚೆನ್ನಾಗಿದ್ದಾಗ ಹೆಂಡತಿ ಜೊತೆಲೇ ಇದ್ಲು. ಕಷ್ಟ ಬಂದಾಗ ನಿನಗೆ ಇನ್ನೂ ದೇವರನ್ನು ದೂಷಿಸಿ ಸಾಯಬಾರದ, ನೀನು ಸಾಯಿ ಅಂತೇಳಿ ಗಂಡನನ್ನ ಬಿಟ್ಟು ಓಡಿ ಹೋದ್ಲು. ಇದು ಇತ್ತೀಚೆಗೆ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಒಂದು ವಿಷಯ ಇದೇ ನಡೆಯಿತು. ಒಂದು ಒಬ್ಬರು ಯುವಕರು, ಅವರು ಸತ್ಯವನ್ನ ಬಿಟ್ಟು ಜೀವಿಸ್ತಾ ಇರಲಿಲ್ಲ, ಚೆನ್ನಾಗಿದ್ರು. ಹೆಂಡತಿ ಲೋಕದ ವಿಷಯದಲ್ಲಿ ಇದ್ಲು. ಅವಳು ಕಡೆಗೆ ಗಂಡನನ್ನ ಬಿಟ್ಟು ತನ್ನ ತಾಯಿಯೊಂದಿಗೆ ತಾಯಿಯ ಮನೆ ಹತ್ತಿರ ಹೋಗಿ ಸೇರ್ಕೊಂಡ್ಲು. ಆದ್ರೆ ಮೊನ್ನೆ ಗಂಡ ಸೇವಕ ಒಳ್ಳೆ ಮನುಷ್ಯ ತೀರಿ ಹೋದ್ರು. ಆ ತೀರಿಗೆ ಹೆಂಡತಿ ಬಂದಿದ್ದಾಳೆ ಎಂಬ ಒಂದು ವರ್ತಮಾನವು ಸಿಕ್ತು. ಸ್ವಂತ ಮಗಳಿಗೆ ಕಷ್ಟ ಸಂಕಟ ದುಃಖ ಬಂದಾಗ ಹೆಂಡತಿ ಏನು ಸಹಾಯ ಮಾಡಲಿಲ್ಲ. ಗಂಡನೇ ಅಲ್ಲಿ ಇಲ್ಲಿ ಬೇಡಿ ಬಹಳ ಕಷ್ಟಪಟ್ಟು ಮಗಳನ್ನ ಗುಣಪಡಿಸುವ ಹಾಗೆ ದೇವರು ಆಶೀರ್ವಾದ ಮಾಡಿದ್ರು. ಹೆಂಡತಿ ಬಿಟ್ಟು ಹೋದ್ಲು, ಗಂಡ ಈ ಲೋಕದಲ್ಲಿ ಇಲ್ಲ, ಹಣ ಸಂಪಾದನೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿ ಇತ್ತೀಚೆಗೆ ಕೂಡ ಈಗ ನಡೀತು. ಈಗ ಮೊನ್ನೆ ಒಂದು 15 ದಿವಸದ ಹಿಂದೆ ಆ ಮನುಷ್ಯರು ತೀರ್ಕೊಂಡ್ರು. ಆಗ ಹೆಂಡತಿ ಬಂದಿದ್ದಾಳೆ ಎಂಬ ಒಂದು ವರ್ತಮಾನವು ಸಿಕ್ತು. ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಮೀಕ ಪ್ರವಾದಿ ಕೂಡ ಇದನ್ನೇ ಹೇಳಿದ್ದು. ನಿನ್ನ ಆಪ್ತರನ್ನು ನಂಬಬೇಡ, ಮಿತ್ರರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗುಗಳನ್ನು ಕೂಡ ನಂಬಬೇಡ. ಅಂದ್ರೆ ಎದೆಗೆ ಹೊರಗುಗಳು ಯಾರು? ಹೆಂಡತಿ. ಒಂದು ವೇಳೆ ಒಂದೊಂದು ಹೆಂಡತಿಯರು ಲೋಕದ ವಿಷಯ ಒಳ್ಳೆ ಚೆನ್ನಾಗಿರುವಾಗ ಮಾತ್ರ ಇರ್ತಾರೆ, ಆಮೇಲೆ ಗಂಡಂದಿರನ್ನ ದೂಷಣೆ ಮಾಡ್ತಾವ್ರೆ. ಅವರ ತಂದೆ ತಾಯಿ ಮನೆಯಲ್ಲಿ, ಅಣ್ಣ ತಮ್ಮಂದಿರ ಮನೆಯಲ್ಲಿ, ಅಕ್ಕ ತಂಗಿಯರ ಮನೆಯಲ್ಲಿ ಕೂಡ ಹೋಗಿ ಚಾಡಿ ಹೇಳೋರು ಕೂಡ ಆಗಿದ್ದಾರೆ. ಇಂಥವ್ರು ಆದರೆ ಎಲ್ಲರಲ್ಲ, ಎಲ್ಲೇ ಒಬ್ಬೊಬ್ರು. ಇದುವೇ ಕೂಡ ನೋಡಿ, ಯೋಬನ ಹೆಂಡತಿ ಆಗಿದ್ದು ಈಗಾಗಲೇ ಹೇಳಿದಾಗ ಒಂದು ಸೇವಕರ ಹೆಂಡತಿ ಕೂಡ ಮಾಡಿದ್ದು ಇದೆ. ಅನೇಕರನ್ನು ಇದನ್ನು ಕೂಡ ನಾವು ಇವತ್ತು ಕಾಣಬಹುದು. ಆದರೆ ನಿಜವಾಗಿ ಸಾರಳ ಹಾಗೆ, ರೆಬೆಕಳ ಹಾಗೆ, ಎಲಿಜಬೆತ್ತಳ ಹಾಗೆ, ಮರಿಯಾಳ ಹಾಗೆ ಇರುವಂತ ಹಣ್ಣಳ ಹಾಗೆ ಇರುವಂತ ಹೆಂಡತಿಯರಾದ್ರೆ ಏನ್ ಮಾಡ್ತಾರೆ? ಯಾವುದೇ ಕಷ್ಟ ಸಂಕಟ ದುಃಖ ಬಂದ್ರು, ಏನೇ ಬಾದರೂ ಗಂಡನೊಂದಿಗೆ ಸಾಕ್ತಾರೆ. ಇಂಥವರೇ ದೇವರಿಂದ ಆಶೀರ್ವಾದ ಹೊಂದಿದವರು. ಅದಕ್ಕೆ ತನ್ನ ಸಹೋದರನು ನನ್ನಿಂದ ಅಗಲಿಸಿದ್ದಾನೆ. ಕಷ್ಟ ಬಂದಾಗ ಯಾವುದೇ ಅಣ್ಣ ತಮ್ಮ ಕೂಡ ಇರುವುದಿಲ್ಲ. ಅಯ್ಯೋ, ಎಲ್ಲಿ ಕೇಳ್ತಾನೋ, ಏನು ಕೇಳ್ತಾನೋ, ಎಷ್ಟು ಕೇಳ್ತಾನೋ, ಅವನಿಂದ ನಾವು ದೂರ ಇದ್ದು ಬಿಡೋಣಪ್ಪ. ಆದರೆ ಚೆನ್ನಾಗಿದ್ದಾಗ ಅವನ ಹತ್ರನೇ ಬಂದು ಕೇಳಕ್ಕೆ ಓಡಿ ಓಡಿ ಬರ್ತಾರೆ. ಇದು ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು ಅಂತ ಇದನ್ನೇ ಹೇಳಿದ್ದು. ಇದು ಇವತ್ತು ಕೂಡ ನಡೆಯುವಂಥದ್ದು. ಕಷ್ಟ ಕಾಲ ಬಂದಾಗ ಬಿಟ್ಟು ಹೋಗ್ತಾರೆ. ನನ್ನ ಪರಿಚಿತರು ನನ್ನನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ. ಪರಿಚಿತರು, ಇತರ ಸ್ನೇಹಿತರು. ನಾವು ಚೆನ್ನಾಗಿದ್ದಾಗ ಏನ್ ಮಾಡ್ತಾರೆ? ಬರ್ತಾರೆ, ಏನೇನೋ ಮಾತಾಡ್ತಾರೆ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ. ಬಹಳ ಸ್ನೇಹಿತರು ಇರ್ತಾರೆ. ಅದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಖಂಡಿತವಾಗಿ ಪರಿಚಿತರಲ್ಲಿ ಇರುವುದಿಲ್ಲ. ದೂರ 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 ದೂರ. ಕಡೆಗೆ ನನಗೆ ಗೊತ್ತೇ ಇಲ್ಲಪ್ಪ, ನಿನಗೆ ಯಾವಾಗ ಹೀಗಾಯ್ತು, ಏನಾಯ್ತು, ಅಯ್ಯೋ ಅಂತ ಹೇಳುವಂತ ಮಾತು ಕೂಡ ಇಲ್ಲ. ಬಂದು ಹೋಗಿ ನೋಡಿಕೊಂಡು ಮಾತಾಡೋಣ ಅಂತಿಲ್ಲ. ಚೆನ್ನಾಗಿದ್ರೆ ಮಾತ್ರ. ಇದು ಯೋಬನ ಕಾಲದಲ್ಲಿ ಕೂಡ ನಡೆದಿದ್ದು. ಯೋಬನ ವಿಚಾರದಲ್ಲಿ, ಇವತ್ತು ನಮ್ಮ ವಿಚಾರದಲ್ಲಿ ಕೂಡ ಇದುವೇ ಆಗಿದೆ. ಚೆನ್ನಾಗಿದ್ದು ಕೇಳಿದಾಗ ಯಾರು ಕೊಡ್ತಾರೋ, ತಿನ್ನಕ್ಕೆ ಸಿಕ್ತ ಆಗ ಮಾತ್ರ ಎಲ್ಲರೂ ಇರ್ತಾರೆ. ಈ ತರ ಪರಿಚಿತರು ಹೋಗ್ಲಿ, ತನ್ನ ಸ್ವಂತ ಅಣ್ಣ ತಮ್ಮಂದಿರು, ತಂದೆ ತಾಯಿ, ಹೆಂಡತಿಯರು, ಮಕ್ಕಳು ಕೂಡ ಮಾಡುವಂತ ಒಂದೊಂದು ಸಮಯದಲ್ಲಿ ಎಲ್ಲರನ್ನೆಲ್ಲ, ಎಲ್ಲೋ ಒಂದೊಂದು ಕುಟುಂಬಗಳು ಈ ರೀತಿ ಇವತ್ತು ಆಗಿದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಸೋರನ್ನೇ ಪ್ರೀತಿಸಿದರೆ ದುಷ್ಟರು ಕೂಡ ಕೆಲಸವನ್ನ ಮಾಡ್ತಾರಲ್ಲ ಅಂತ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ. ಹೀಗೆ ಇವತ್ತಿನ ವಿಚಾರದಲ್ಲಿ ಕೂಡ ಅನೇಕ ಸೇವಕರು ಇರ್ಬೋದು, ವಿಶ್ವಾಸಿಗಳು ಇರ್ಬೋದು, ಯಾರು ಜೋರಾಗಿದ್ದಾರೋ, ಯಾರು ಇಂಗ್ಲಿಷ್ ಮಾತಾಡ್ತಾರೋ, ಯಾರು ದಪ್ಪಾಗಿದ್ದಾರೋ, ಯಾರು ಹಣವಂತರಾಗಿದ್ದಾರೆ, ಯಾರಲ್ಲಿ ದೊಡ್ಡ ದೊಡ್ಡ ಗಾಡಿಗಳಿದ್ದಾವೆಯೋ ಅಂಥವರನ್ನೇ ಪ್ರೀತಿ ಮಾಡ್ತಾರೆ ಹೊರತು ಈ ಬಡವರು ಎಷ್ಟೇ ಒಂದು ವಿಶ್ವಾಸದಲ್ಲಿ ಇರಲಿ, ಚೆನ್ನಾಗಿರಲಿ, ಅಂಥವರು ಬೇಡವೇ ಬೇಡ. ಯೋಬನ ಪರಿಸ್ಥಿತಿಯಲ್ಲಿ ಕೂಡ ಅದುವೇ. ಬಡವರು ಬಡವರಾಗಿಯೇ ಇರಬೇಕು, ಅವರನ್ನು ಮಾತೇ ಆಡಿಸೋದಿಲ್ಲ. ಇಂತಿಂಥವ್ರನ್ನು ಮಾತ್ರ ಇವತ್ತಿನ ಈ ವಿಷಯದಲ್ಲಿ ಕೂಡ ಇವತ್ತು ಯಾವ ಧರ್ಮದವರೇ ಆಗಲಿ ಅದುವೇ ನಡೆಯೋದು. ಅದರಲ್ಲಿ ವಿಶೇಷವಾಗಿ ಕ್ರೈಸ್ತ ಧರ್ಮದಲ್ಲಿ ಇದು ಜಾಸ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ, ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನಗೆ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ. ನೋಡಿ, ಇದನ್ನೇ ಇಷ್ಟೊತ್ತು ಮಾತಾಡಿದ್ದು ಹೇಳಿದ್ದು ಕೂಡ ಅದುವೇ. ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾಗ ಮಾತ್ರ ಬಂಧುಗಳು, ಕಷ್ಟ ಸಂಕಟ ದುಃಖ ಬಂತು ಅಲ್ಲಿ ಬಂಧುಗಳು ಇಲ್ಲ. ಯಾರು ಬೇರೆಯವರಿಗೆ ಅಂದ್ರೆ ತಿನ್ನಕ್ಕೆ ಮಾಡಕ್ಕೆ ಸಿಕ್ಕಿದ್ರೆ ಮಾತ್ರ, ಕಷ್ಟ ಕಾಲ ಬಂದಾಗ ಅಲ್ಲಿ ಇಲ್ಲವೇ ಇಲ್ಲ. ನನಗೆ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ. ನೋಡಿ, ಪರಿಚಯ ಇದ್ದವ್ರು ಕೂಡ ಅಯ್ಯೋ ಏನಪ್ಪ ಯಾಕೆ ಹಿಂಗಾಯ್ತು, ಏನಾಯ್ತು, ನನಗೆ ಗೊತ್ತೇ ಇಲ್ಲ, ನೀನು ಅಂತವನೋ, ನೀನು ಇಂಥವನೋ ಅಂತ ಇಂಥದ್ದು ನಾಟಕವನ್ನು ಕೂಡ ಮಾಡೋರಾಗಿದ್ದಾರೆ. ಅದಕ್ಕೆ ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ನಿಜವಾದ ನಮ್ಮ ಬಂಧು ಬಳಗ ನೆರೆಯವನು ಯಾರೋ, ಕಷ್ಟ ಸಂಕಟ ದುಃಖದಲ್ಲಿ ಬಂದು ನಮಗೆ ಸಾಂತ್ವನ ಹೇಳೋರು, ಆದಷ್ಟು ನಮಗೆ ಸಹಾಯ ಮಾಡೋರು, ಆಧಾರವಾಗಿರುವವರೇ ನಿಜವಾದ ನಮ್ಮ ಸ್ನೇಹಿತರು, ಬಂಧು ಬಳಗ, ಮನೆಯವರು, ಅಣ್ಣ ತಮ್ಮಂದಿರು ಅವರೇ ಆಗಿದ್ದಾರೆ ಅಂತ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಕಷ್ಟ ಸಂಕಟ ದುಃಖದಲ್ಲಿ ಯಾರು ಬಂದು ಸಾಂತ್ವನ ಹೇಳ್ತಾರ, ಸಹಾಯ ಮಾಡ್ತಾರೋ, ಆಧಾರ ಮಾಡ್ತಾರೋ ಅಂಥವ್ರು ಮಾತ್ರ ನಿಜವಾದ ನಮ್ಮ ಬಂಧು ಬಳಗ, ಅಣ್ಣ ತಮ್ಮಂದಿರು ಇವರೇ ಆಗಿದ್ದಾರೆ. ಕೆಲವರು ತಿನ್ನಕ್ಕೆ ಲಾಭಕ್ಕಾಗಿ ಮಾತ್ರ ಆಮೇಲೆ ಕೈ ಬಿಡ್ತಾರೆ. ಯಾರು ಅಂತಲೇ ಗೊತ್ತಿಲ್ಲದವರು ಅಂತೇಳಿ ಆ ಗೊತ್ತಿಲ್ಲದವರಾಗಿ ಆಗ್ಬಿಡ್ತಾರೆ. 15ನೇ ವಚನ, ನನ್ನ ಪರಿಜನರು ದಾಸಿಯರು ನನ್ನನ್ನು ಅನ್ಯನಿಂದನೆ ಎಣಿಸುತ್ತಾರೆ, ಅವರ ದೃಷ್ಟಿಗೆ ಪರದೇಶಿಯಾಗಿದ್ದೇನೆ. ನೋಡಿ, ನನ್ನ ಪರಿಜನರು ದಾಸಿಯರು ನನ್ನನ್ನು ಅನ್ಯನೆಂದೆನಿಸಿದ್ದಾರೆ, ಅವರ ದೃಷ್ಟಿಗೆ ಪರದೇಶಿಯಾಗಿದ್ದಾರೆ. ನೋಡಿ, ಸ್ವಂತ ಜನರಿಗೂ ಬೇಡ, ಅವರಿಗೆ ದಾಸಿಯಾದ ಯೋಬನಿಗೆ ಕೆಲಸದವರಿದ್ರು, ಕೂಲಿಯವರು, ಅವರಿಗೂ ಕೂಡ ಕಡೆಗೆ ಬೇಡದವರಾಗಿದ್ರು. ಅವರ ದೃಷ್ಟಿಗೆ ಪರದೇಶಿ ಆದ್ರೆ ಏನು ಗತಿಯಿಲ್ಲದವನಾಗಿದ್ದೇನೆ ಅಂತ ದೇವರ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ನಾನು ಯಾರಿಗೂ ಬೇಡದವನಾಗಿದ್ದೆ, ಎಲ್ಲರೂ ತೊರೆದಿದ್ದಾರೆ. ಮಾತಾಡ್ತಾ ಇದ್ದ ಸ್ವಂತದವರನ್ನು ಕೂಡ ಮಾತನಾಡದ ಹಾಗೆ ಮಾಡಿದ್ದಾರೆ. ನನ್ನಲ್ಲಿ ಏನು ಇಲ್ಲಂತೇಳಿ ಇವತ್ತು ಬೇಕಾಗಿದ್ದು ಏನು ಇಲ್ಲದಂಥವ್ರು ಇವತ್ತು ಅವರಿಗೆ ದೊಡ್ಡ ಒಂದು ಐಶ್ವರ್ಯ ಬಂತು ಅಂತೇಳಿ ಇವತ್ತು ನನ್ನನ್ನು ಕೂಡ ತೊರೆದು ಬಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಮಗೆ ನಂಬಿಕೆ ದೇವರ ಮೇಲೆ ಇರಬೇಕು. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಚೆನ್ನಾಗಿ ತಿಳಿದುಕೊಂಡು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇದನ್ನು ತಿಳಿದುಕೊಳ್ಳಲು ಬೇಕಾದಂತ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಯಾರೂ ತಿಳಿದುಕೊಳ್ಳಲು ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಿಮ್ಮನ್ನು ಕೂಡ ದೇವರು ಎಲ್ಲಾ ರೀತಿಯಲ್ಲೂ ಹೇರಳವಾಗಿ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನ, ತಿಳುವಳಿಕೆ ಕೊಟ್ಟು ಎಲ್ಲ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.